ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಆಯೋತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಪ್ರಧಾನಿ ಮೋದಿಯವರು ಭಾರತವನ್ನು ಉದ್ದೇಶಿಸಿ ಏನೋ ಮಾತಾಡಿದರು. ನಮಗೆ ಅಣ್ವಸ್ತ್ರದ ಬೆದರಿಕೆ ಹಾಕಬೇಕಾಗಿಲ್ಲ ಅನ್ನುವಂಥ ಮಾತನ್ನು ನೋಡಿದರು. ಪಾಕಿಸ್ತಾನ ಅಂಗಲಾಚಿ ಪರಿಪರಿಯಾಗಿ ಬೇಡಿಕೊಂಡಾಗ ನಾವು ಕದನ ವಿರಾಮಕ್ಕೆ ಒಪ್ಪಿದ್ದೀವಿ ಅನ್ನೋ ಮಾತು ಮಾತಾಡಿದರು. ಹೀಗಾಗಿ ಒಂದು ರೀತಿ ಭಯದ ವಾತಾವರಣ ಕಡಿಮೆಯಾಗಿಸುವ ಪ್ರಯತ್ನವನ್ನು ನಮ್ಮ ಪ್ರಧಾನಿಯವರು ಮಾಡಿದರು. ನಿಜವಾಗಿ ಅವ್ರ ಮಾತುಗಳನ್ನು ಕೇಳಿದರೆ ಹೌದಪ್ಪ, ನಿಶ್ಚಿತವಾಗಿಯೂ ಈ ಒಂದು ಆದಂಥ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಇದು ನಮ್ಮ ದೇಶಕ್ಕೆ ನಮ್ಮ ಸೈನಿಕ ಬಲ ತುಂಬಿದ ಅನ್ನೋದು ಯಾರಾದರೂ ಹೇಳಬೇಕಾಗ್ತದೆ. ಮತ್ತು ನಿಜವಾಗಿಯೂ ಇಂಟರ್ವ್ಯೂ ಪ್ರಧಾನಿ ಕೊಡಲಿಲ್ಲ ಅಥವಾ ಕೊಡ್ತಾ ಇಲ್ಲ ಅನ್ನೋಕ್ಕಿಂತಲೂ ಅವ್ರು ನೇರವಾಗಿ ತಾವು ಏನು ಕೆಲಸ ಮಾಡಿದ್ವಿ, ಏನೇನಾಯಿತು ಅನ್ನೋದನ್ನು ನೇರವಾಗಿ ಜನರ ಜೊತೆ ಹೇಳಿದ್ದಾರೆ. ಇದೆಲ್ಲ ನೋಡಿದಾಗ ಸಹಜವಾಗಿ ಯಾರಿಗಾದರೂ ಹೌದಪ್ಪ ಇನ್ನು ಮುಗಿದು ಬಿಡು, ಇಲ್ಲಿ ಏನು ಕಿರಿಕಿರಿ ಇಲ್ಲ, ಇದು ಯಾವುದೇ ರೀತಿಯ ಯುದ್ಧದ ವಾತಾವರಣ ಇಲ್ಲ, ಸೀಸ್ ಫೈರ್ ಆಗ್ಯದ ಅಂಥೇಳಿ ಯಾರಾದರೂ ಹೇಳಬೇಕಾಗಿದೆ. ಜೊತೆಗೆ ಇನ್ನೊಂದು ಮಾತನ್ನ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ, ಅಣ್ವಸ್ತ್ರ ಬೆದರಿಕೆ ನಡೆಯುವುದಿಲ್ಲ ಅನ್ನುವಂಥ ಸ್ಪಷ್ಟ ಮಾತು ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ, ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ವಿಶ್ವದ ಮುಂದೆ ಹೇಳ್ತಾ ಇದ್ದಾರೆ, ಇಲ್ಲ ನಾನು ಅಣ್ವಸ್ತ್ರ ಯುದ್ಧವನ್ನು ತಪ್ಪಿಸಿದ್ದೀನಿ, ಎರಡರ ಮಧ್ಯದಲ್ಲಿ ಅಣ್ವಸ್ತ್ರ ಯುದ್ಧ ಆಗ್ತಾಯಿತ್ತು, ನಾನು ತಪ್ಪಿಸಿ ಅವ್ರಿಗೆ ವ್ಯಾಪಾರಗಳೇ ತೊಗೊಂಡು ಬರ್ತಾಯಿದ್ದೀನಿ ಅನ್ನೋಂಥ ಮಾತಾಡಿದ್ರು. ಈ ವಿಷಯದಲ್ಲೇ ನಾವು ಮೋದಿಯವರ ಒಂದೆರಡು ಮಾತುಗಳನ್ನು ಮತ್ತೆ ಗಮನಿಸಬೇಕಾಗ್ತದೆ. ಏನಪ್ಪ ಅಂತಂದ್ರೆ, ಭಯೋತ್ಪಾದನೆ, ವ್ಯಾಪಾರ ಮತ್ತು ಭಯೋತ್ಪಾದನೆ ಶಾಂತಿ ಮಾತುಕತೆ ಜೊತೆಯಾಗಿ ಸಾಗಲಾರವು ಅಂತ ಅವರು ನೀವು ಹೇಳ್ತಾ ಇದ್ರಿ. ಅಣ್ವಸ್ತ್ರದ್ದು ತಪ್ಪಿಸಿದ್ರಿ, ಆಯಿತು, ನಮ್ಮ ಉದ್ಯೋಗ ಮಾಡ್ಕೊಳ್ತೀವಿ, ವ್ಯಾಪಾರ ಮಾಡೋದಂತ ಹೇಳಿದ್ರಿ. ಆದರೆ ಭಯೋತ್ಪಾದನೆ ಇದ್ದಾಗ ಇವೆಲ್ಲ ಸಾಧ್ಯನೋ ಅಂತ ಸ್ಪಷ್ಟವಾಗಿ ಈ ಒಂದು ನಮ್ಮ ಟ್ರಂಪರ ಮಾತನ್ನು ತಳ್ಳಿ ಹಾಕ್ತಾರೆ ಪ್ರಧಾನಿಯವರು. ಅವ್ರ ಮಾತಿನಿಂದ ಭಯೋತ್ಪಾದನೆ ಮತ್ತು ವ್ಯಾಪಾರ ಮತ್ತು ಭಯೋತ್ಪಾದನೆ ಶಾಂತಿ